ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹೇಳಲಿಕ್ಕೆ ಅಸದಳವಾದಂಥ ಸಂತೋಷ. ಈ ರೀತಿಯ ಸಂತೋಷವನ್ನು ಅನುಭವಿಸಿ ಭಾಳ ದಿವಸಗಳಾಗಿಬಿಟ್ಟಿತ್ತು. ರಾಧಾಕೃಷ್ಣವರು ಉಪರಾಷ್ಟ್ರಪತಿ ಆದರೂ ಆವಾಗಲೂ ಇಷ್ಟು ಸಂತೋಷ ಆಗಿರಲಿಲ್ಲ. ಆದರೆ ವಿಪಕ್ಷದವರು ಯಾವ ಮಟ್ಟಿಗೆ ವಿಭ್ರಮಿತಗೊಂಡು ಬಿಟ್ಟಿದ್ದಾರೆ, ಹೇಗೆ ಎಲ್ಲರೂ ಎಚ್ಚರ ತಪ್ಪಿ ಬಿದ್ದಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಡ ಮೇಲಂತೂ ನನಗಾದಂಥ ಸಂತೋಷಕ್ಕೆ ಪಾರವೇ ಇಲ್ಲ. ಏನು ವಿಷಯ ಅಲ್ರಿ, ನೀವು ರಾಹುಲ್ ಗಾಂಧಿನ ನಂಬಲೇ ಇಲ್ವಲ್ರಿ. ಪಾಪ ಪ್ರತಿ ದಿವಸ ಬೆಳಗ್ಗೆ ಅದರ ಮಂತ್ರದ ರೀತಿಯಲ್ಲಿ ಹೇಳ್ತಾ ಇದ್ರು. ಏನಂತ? ಓಟ್ ಚೋರಿ ಗದ್ದಿ ಚೋರಿ, ಓಟ್ ಚೋರಿ ಗದ್ದಿ ಚೋರಿ, ನರೇಂದ್ರ ಮೋದಿ ಓಟ್ ಚೋರ್, ನರೇಂದ್ರ ಮೋದಿ ಓಟ್ ಚೋರ್ ಅಂದರು. ನಾವೆಲ್ಲ ಇಲ್ಲ ಇಲ್ಲ ಅಂತ ಅತ್ಯಂತ ತಾರ್ಕಿಕವಾಗಿ ಅದ್ರ ಬಗ್ಗೆ ಮಾತಾಡಿ ವಸ್ತುಸ್ಥಿತಿಯನ್ನು ಹೇಳ್ತಾ ಚುನಾವಣಾ ಆಯೋಗ, ಸಂವಿಧಾನ, ಪಾರದರ್ಶಕತೆ, ಏನೆಲ್ಲ ಶುಷ್ಕವಾದಂಥ ವಿಚಾರಗಳನ್ನು ಮಾತಾಡಿ ಯಾವುದೇ ರೀತಿಯ ಮತಗಳ್ಳತನ ಆಗೇ ಇಲ್ಲ, ಈತ ತನ್ನ ಕೈಲಿ ಆಗದೆ ಇರೋದಕ್ಕೆ ಮೈಯೆಲ್ಲ ಪರ್ಚ್ಕೋತಾ ಇದ್ದಾರೆ ಅಂತ ಬೆಳಗ್ಗೆ ಎದ್ರೆ ಈತನನ್ನು ಬೈತಾ ಇದ್ವಿ. ನೋಡಿದರೆ ರಾಹುಲ್ ಗಾಂಧಿ ಹೇಳಿದ ಮಾತು ಎಷ್ಟು ನಿಜ ಆಲೋಚನೆ ಮಾಡಿ ನೋಡಿ. ಅಲ್ಲ ರೀ, ಇವರ ಹೈಕಮಾಂಡ್ ಇದೆಯಲ್ಲ, ಈಗ ಈ ಕಾಂಗ್ರೆಸ್ಸಿನ ಹೈಕಮಾಂಡು ಅಂತಂದರೆ ನೀವು ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಇದು ಬಿಟ್ಬಿಡಿ. ಇನ್ನೊಂದು ನಿಜವಾದಂಥ ಒಂದು ಹೈಕಮಾಂಡ್ ಇದೆ. ಯಾರಿದ್ದಾರೆ ಅದರಲ್ಲಿ? ಕರ್ನಾಟಕ ದಮನಕಗಳಿದ್ದಾರೆ. ಅಂದರೆ ಜಯರಾಮ್ ರಮೇಶು ಮತ್ತು ಕೆ ಸಿ ವೇಣುಗೋಪಾಲು, ಜೊತೆಗೆ ಸುಪ್ರಿಯಾ ಶ್ರೀನೇತು, ಜೊತೆಗೆ ಪವನ್ ಖೇಡಾ, ಮಲ್ಲಿಕಾರ್ಜುನ್ ಮುತ್ಯಾನೆಲ್ಲ ಲೆಕ್ಕ ಹಿಡಿಬಿಡಿ. ಇವರೆಲ್ಲ ಎಷ್ಟು ಗಟ್ಟಿಯಾಗಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಅಂದರೆ, ಜಯರಾಮ್ ರಮೇಶು ಟ್ವೀಟ್ ಕೂಡ ಮಾಡಿಬಿಟ್ರು, 315 ಪಕ್ಕಾ ನಮ್ಮವರು ಓಟ್ ಹಾಕಿಬಿಡ್ತಾರೆ, ಸಂಖ್ಯೆ ಕೂಡ ಹಾಕಿಬಿಟ್ಟಿದ್ರು. ಬಡ್ಡಿ ಮಗಂದು ಬಂತು ನೋಡಿ. ಯಾವಾಗ ಫಲಿತಾಂಶ ಬಂತೋ NDAನೇ ನಿರೀಕ್ಷೆ ಮಾಡಲಾರ್ದಂಥ ಸಂಖ್ಯೆ ಹೊರಗಡೆ ಬಂತು. ಮೋದಿಗೆ, ಅಮಿತ್ ಶಾ ಅವ್ರಿಗೆ ಗೊತ್ತಿರತ್ತೆ, ಕೋರ್ ಕಮಿಟಿಗೆ ಗೊತ್ತಿರತ್ತೆ, ಆದರೆ ಹೊರಗಡೆ ಉಳಿದ ಜಗತ್ತಿಗೆ ಗೊತ್ತಿರಲಾರ್ದಂಥ ಒಂದು ಸಂಖ್ಯೆ ಹೊರಗಡೆ ಬ್ಲಾಸ್ಟ್ ಆಯಿತು. ಅದು 452. ಅಲ್ಲ ರೀ, 240 ಸೀಟು ನರೇಂದ್ರ ಮೋದಿಗೆ ಬಂದ ಸಂದರ್ಭದಲ್ಲಿ ಎಲ್ಲರೂ ಸೇರಿ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಇಮೋಷ್ನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ, ಇಮೋಷ್ನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತ ಹೇಳ್ಕೊಂಡು ಓಡಾಡಿದ್ವಿ. ಈಗ ಸುಮ್ಮನೆ ಹಿಂಗೆ ಒಂಚೂರು ಮೊನ್ನೆ ನಟ್ಟು ಬೋಲ್ಟು ಟೈಟ್ ಮಾಡಿದರು. 37 ಜನ ಸಂಸತ್ ಸದಸ್ಯರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗೂ ನಟ್ಟು ಬೋಲ್ಟು ಅಷ್ಟೇ. ಅಮಿತ್ ಶಾ, ನರೇಂದ್ರ ಮೋದಿ, ಸಂಖ್ಯೆನೇ ಚೇಂಜ್. ಈಗ ಎಷ್ಟು ಸಂಖ್ಯೆ? ನೀವು ನಂಬಲಿಕ್ಕೆ ಸಾಧ್ಯವೇ ಇರಲಾರದಂಥ ಅಂಕಿ ಸಂಖ್ಯೆಗಳು ಈಗ ಭಾರತೀಯ ಜನತಾ ಪಾರ್ಟಿಯದಾಗಿದೆ, NDAದಾಗಿದೆ. ಸುಮಾರು 30 ಸಂಸದರ ಅಡಿಷನ್ನು ಈಗ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ NDA ಜೊತೆ ಇದೆ. 270ರ ಸಂಖ್ಯೆ ಕಾಣಿಸ್ತಾ ಇದೆ ಕೇವಲ ಭಾರತೀಯ ಜನತಾ ಪಾರ್ಟಿ ನಂಬರ್ ನೋಡಿದರೆ. ಈ 30 ಅಡಿಷನಲ್ ಎಲ್ಲಿಂದ ಬಂತು ಸ್ವಾಮಿ? ಎಲ್ಲಿಂದ ಬಂತು? 240 ಇತ್ತಲ್ಲ, 270 ಆಗಿದ್ದು ಹೆಂಗೆ? ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಒಬ್ಬರು ಹೇಳ್ತಾರೆ ಆಮ್ ಆದ್ಮಿ ಪಕ್ಷದ 7ರಲ್ಲಿ 6 ಸ್ವಾತಿ ಮಾಲೇವಾಲ್ ಕರ್ಕೊಂಬಂದು ಎಲ್ಲ ಕಡೆ ಹಾಕಿಸಿದ್ದಾಳೆ ಅಂತ ಅವ್ರು ಹೇಳ್ತಾರೆ. ಉದ್ಧವ್ ಠಾಕ್ರೆ ಗುಂಪಿನವರು ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಶರದ್ ಪವಾರ್ ಬಣದವ್ರು ಕೇಳಿದ್ರೆ ಹೌದು ನಮ್ಮವರೇ ಹೋಗಿ ಹಾಕಿರೋ ಸರ್ ಅಂತ ಅವ್ರು ಹೇಳ್ತಾರೆ. ಈ ಚುನಾವಣಾ ಪ್ರಕ್ರಿಯೆ ಭಾಳ ಮಜಾ ಇದೆ. ಇದು ಬ್ಯಾಲೆಟ್ ಪೇಪರ್ನಲ್ಲಿ ಆದಂಥ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ನಿಮಗೆ ಆದ್ಯತೆಯ ಮತ ಅಂತ ಇರ್ತದೆ. ಎಸ್ ಆರ್ ನೋ ಅಲ್ಲ. ಆದ್ಯತೆ ನಂಬರ್ 1, ಆದ್ಯತೆ ನಂಬರ್ 2. ಆದ್ಯತೆ ನಂಬರ್ 1 ರಾಧಾಕೃಷ್ಣನ್, ಆದ್ಯತೆ ನಂಬರ್ 2 ಬೇಕಾದ್ರೆ ಹಾಕ್ಬೋದು, ಬೇಡಾದ್ರೆ ಬಿಡ್ಬೋದು. ನೀವು ಆದ್ಯತೆ ನಂಬರ್ 2ನಲ್ಲಿ ಆದ್ಯತೆ ನಂಬರ್ 1 ಅಂತ ನಿಮ್ದು ಹಾಕಿದಕ್ಕೆ ಹೋದ್ರೆ ವಜಾ ಆಗಿಬಿಡ್ತದೆ. ಅಥವಾ ಮೇಲೆ ಮತ್ತು ಕೆಳಗೆ ಎರಡಕ್ಕೂ 2 ಅಂತ ಹಾಕಿದ್ರು ವಜಾ ಆಗಿಬಿಡ್ತದೆ. ಮಜಾ ನೋಡಿ. ಸುಮಾರು 15 ಮತಗಳು ಈ ಕಡೆ ಕ್ರಾಸ್ ವೋಟಿಂಗ್ ಆದ್ವಾ. 15 ಜನ ಬೇಕು ಅಂತಲೇ ಇನ್ವ್ಯಾಲಿಡ್ ಮಾಡಿಕೊಂಡ್ರು ಓಟ್ನ, ಅಸಿಂಧುಗೊಳಿಸು. ಅಂದರೆ ಆದ್ಯತೆಯ ಮತ ಹಾಕುವ ಸಂದರ್ಭದಲ್ಲಿ ಉಲ್ಟಾ ಹಾಕಿಬಿಡೋದು. 1 ಅಂತ ಹಾಕೋದು, 2 ಅಂತ ಹಾಕೋದು, ಅಥವಾ 2 ಏನೋ ಒಂದು. ಅಲ್ಲಿ ಏನು ತಪ್ಪಾಗಲಿಕ್ಕೆ ಏನು ಬೇಕೋ ಇನ್ವ್ಯಾಲಿಡ್ ಮತ ಆಗಲಿಕ್ಕೆ ಆ ರೀತಿಯಾದಂಥ ಮತದಾನ ಮಾಡಿದರು. ಆಮೇಲೆ ಒಂದಷ್ಟು ಜನ ಓಟ್ ಈ ಇದರಿಂದನೇ ಹೊರಗೆ ಹೊಡೆದ್ಬಿಟ್ರು. ಅದಂತೂ ನಿಮ್ಗೆ ಗೊತ್ತಿದ್ದದ್ದೇ ಇದೆ. BJD ಅವರು ಹೊರಗಡೆ ಇದ್ದರು, BRS ಅವರು ಹೊರಗಡೆ ಇದ್ದರು. ಯಾರು ಭಾರತೀಯ ಜನತಾ ಪಾರ್ಟಿ NDA ಕೂಟದಲ್ಲಿರಲ್ವೋ ಅವರೆಲ್ಲ ಸರಿಯಾಗಿ ಮತದಾನ ಮಾಡಿಬಿಟ್ರು. ಯಾರಿಗೆ ಮತ ಹಾಕ್ಲಿಕ್ಕೆ ಇಂಡಿಯಾ ಅಲಯನ್ಸ್ ಪರವಾಗಿ ಮತ ಹಾಕಲಿಕ್ಕೆ ಇಷ್ಟ ಇರಲಿಲ್ವೋ ಅವರೆಲ್ಲ ಮತಗಳನ್ನು ಅಸಿಂಧುಗೊಳಿಸ್ಕೊಂಡ್ರು. ಅಲ್ಲಿಗೆ ನರೇಂದ್ರ ಮೋದಿ ಅವರ ಸಂಸತ್ತಿನ ಸಂಖ್ಯೆ
ನೋಡ್ತಾ 30 ಸಂಖ್ಯೆ ಜಾಸ್ತಿ ಆಗೋಯಿತು. ಈಗ ನನಗೆ ದಯವಿಟ್ಟು ಹೇಳಿ, ರಾಹುಲ್ ಗಾಂಧಿ ಓಟ್ ಚೋರಿ ಅಂತ ಹೇಳಿದ್ರಲ್ಲ, ನಿಜಾನ ಸುಳ್ಳು ನನಗೆ ಹೇಳಿಬಿಡಿ. ಯಾವ ಅರ್ಥದಲ್ಲಿ ಅವರು ಹೇಳಿದರು ಅಂತ ದಯವಿಟ್ಟು ನೋಡಬೇಡಿ. ಒಬ್ಬ ಮನುಷ್ಯ ಚಾಣಾಕ್ಷನಾಗಿದ್ದರೆ, ಒಬ್ಬ ಮನುಷ್ಯನಿಗೆ ಹಠ ಬಂದುಬಿಟ್ರೆ, ಸಂಕಲ್ಪ ಹಿಡ್ಕೊಂಡ್ಬಿಟ್ರೆ, ಏನಾಗಬಲ್ಲದೋ ಏನಾಗಬಹುದು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋದು ನಿನ್ನೆ ಎಲ್ಲ ಮೊನ್ನೆ ನಡೆದಂಥ ಉಪರಾಷ್ಟ್ರಪತಿಯವರ ಚುನಾವಣೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಏನಂತ ಹೇಳಿದೆ ಅಂದರೆ, ಈ ಚುನಾವಣೆ ಕೇವಲ ಒಂದು ಉಪರಾಷ್ಟ್ರಪತಿ ಚುನಾವಣೆ ಅಲ್ಲ, ನರೇಂದ್ರ ಮೋದಿ ಅವರಿಗೆ ತನ್ನ ಕುರಿತಾಗಿ ತನ್ನ ಲಿಟ್ಮಸ್ ಟೆಸ್ಟ್ ಮಾಡ್ಕೊಳ್ಳಿಕ್ಕಿರುವಂಥ ಒಂದು ಅಗ್ನಿ ಪರೀಕ್ಷಾ ಸಮಯ ಅಂತ ಹೇಳಿದ್ದೆ. ಈ ಅಗ್ನಿ ಪರೀಕ್ಷಾ ಸಮಯದಲ್ಲಿ ಒಂದು ರಾಹುಲ್ ಗಾಂಧಿ ಹೇಳಿದ ಮಾತನ್ನು ಸತ್ಯಗೊಳಿಸಿದರು, ಓಟ್ ಚೋರಿ ಅಂತ. ಅಂದರೆ ನೇರವಾದ ಅರ್ಥವನ್ನು ತಗೋಬಾರ್ದು, ಇದರಲ್ಲಿ ನೀವು ಕಳ್ತನ ಅಂತೆಲ್ಲ ತಗೋಬಾರ್ದು. ಚುನಾವಣೆ ಅಂದಮೇಲೆ ಎಲ್ಲ ಮಾರ್ಗದಲ್ಲಿ ನೀವು ಮತಗಳನ್ನು ನಿಮ್ಮ ಕಡೆ ಕ್ರೋಢೀಕರಿಸ್ಕೋಬೇಕು. ಅದು ಯಾವ ಪಕ್ಷ ಆದರೆ ನಿಮ್ಗೆ ಸಂಬಂಧ ಇಲ್ಲ, ಕೇಳೋದು ಸಂಖ್ಯೆ ಮಾತ್ರ. ಅವರೇನು ಉದ್ಧವ್ ಠಾಕ್ರೆ ಬಣದಿಂದ ಬಂದ್ರಾ, ಅಥವಾ ಸ್ವಾತಿ ಮಾಲಿವಾಲ್ ಕರ್ಕೊಂಬಂದ್ರಾ, ಅಥವಾ ಇಲ್ಲಿ ಶರದ್ ಪವಾರ್ ಗುಂಪಿನವ್ರು ಹಾಕಿದ್ರಾ, ಅದನ್ಯಾರೂ ಕೇಳೋದಿಲ್ಲ. ಮತ ಬಂತ ಅಂತ ಅಷ್ಟೇ ಕೇಳ್ತಾರೆ. ಯಾವ ಕಾರಣಕ್ಕೆ ಮತ ಬಂತು? ರಾಧಾಕೃಷ್ಣನ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಬಂದಂಥ ಮತಗಳಲ್ಲವು, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಮತ ಹಾಕಿದ್ದು ಮೋದಿಜಿ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಮುಂದೆ ನೀವು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಾಯಕ ವಿಚಾರಗಳಲ್ಲಿ ನಾವು ನಿಮ್ಮ ಜೊತೆ ಜೊತೆಯಾಗಿರ್ತೀವಿ, ಕಟಿಬದ್ಧರಾಗಿರ್ತೀವಿ, ನಿಮ್ಮ ಸಂಕಲ್ಪಕ್ಕೆ ಪೂರಕವಾಗಿ ನಾವು ನಡ್ಕೋತೀವಿ, ಅದಕ್ಕೆ ದ್ಯೋತಕವಾಗಿ ನಿಮಗೀಗ ಈ ರೀತಿ ಮತಗಳನ್ನು ಇನ್ವ್ಯಾಲಿಡ್ ಮಾಡ್ತೀವಿ, ಮತ ಹಾಕು ಮತದಾನದಿಂದ ಹೊರಗುಳಿತೀವಿ, ಬೇಕಂದಾಗ ನಿಮಗೆ ಮತ ಹಾಕ್ತೀವಿ, ಮೂರಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ಒಂದು ಚುನಾವಣೆ ತೋರಿಸ್ಕೊಟ್ಟು ಬಿಡ್ತೀವಿ. ಅದಕ್ಕೆ ನಾನು ಹಿಂದಿನ ಸಂಚಿಕೆ ಹೇಳಿದೆ, ವಿಭ್ರಮಿತಗೊಂಡು ಬಿಟ್ಟಿದ್ದಾರೆ ಅಂತ. ಏನು ಮಾಡಬೇಕು ಅಂತ ಹೇಳಿ ಹುಚ್ಚು ಹಿಡಿದು ಬಿಟ್ಟಿದೆ ಅಂತಾರೆ ನಮ್ಮ ಕಡೆ. ಅದಕ್ಕೆ ಹುಚ್ಚು ಹಿಡಿದಿದ್ದಾರೆ, ಅವ್ರಿಗೆ ತಲೆ ಕೆಟ್ಟು ಹೋಗಿದೆ, ಏನು ಈ ರೀತಿ ಮಾಡಿಬಿಟ್ರಲ್ಲ ಅಂಥೇಳಿ. ಮಜಾ ಅಂದರೆ ಏನು ಗೊತ್ತಾ, ಈ ಹಿಂದಿ ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಈ ರವೀಶ್ ಕುಮಾರು ಸುಮಾರು ಜನ ಇದ್ದಾರೆ, ಎಡಚರ್ರೆಲ್ಲ ತುಂಬ ಚಾನಲ್ಗಳಿದ್ದಾವೆ. ಆ ಚಾನಲ್ನವ್ರ ಮಜಾ ಏನಂದರೆ, ಏ ಮೋದಿ ಕಾ ಜೀತ್ ನಹಿ ಹೈ, ಏ ಮೋದಿ ಕಾ ಹಾರ್ ಹೈ ಅಂತ ಹೆಡ್ಡಿಂಗ್. ಇದು ಮೋದಿಯವರ ಗೆಲುವಲ್ಲಂತೆ, ಮೋದಿಯವರ ಸೋಲು ಅಂತ ಒಬ್ಬರು ಹಾಕ್ತಾರೆ. ಮತ್ತೊಬ್ಬರು ಹೇಳ್ತಾರೆ, ಇಸ್ಮೇ ಆಪ್ ಜೀತ್ ಕರ್ ಸಕ್ತೆ ಹೈ, ಕಲ್ ಕ್ಯಾ ಕರೋಗೆ, ಇದರಲ್ಲೇನೋ ಗೆದ್ದಿದ್ದೀರಿ, ನಾಳೆ ಏನು ಮಾಡ್ತೀರಿ ಅಂತ ಮತ್ತೊಂದು ಯಾವುದೋ ವಿಷಯ ತಗೋದು. ಅಂದರೆ ತಮ್ಮ ಒಳಗಡೆ ಇರುವಂಥ ಈ ಸಂಪೂರ್ಣವಾದ ಹತಾಶೆ ಇದೆಯಲ್ಲ, ಹತಾಶೆಯನ್ನು ರಾಹುಲ್ ಗಾಂಧಿ ಪರವಾಗಿ ಇವರೆಲ್ಲ ಕಕ್ಕಿಕೋತಾ ಇದ್ದಾರೆ. ನಿನ್ನ ಎಲ್ಲ ಎಡಚಾರ ಚಾನಲ್ಗಳೆಲ್ಲ ಯಾವ ರೀತಿ ಕಕ್ಕಾಬಿಕ್ಕಿಯಾಗಿ ವಿಡಿಯೋಗಳನ್ನು ಮಾಡಿದ್ರು ಅಂದರೆ ನನಗೆ ನೋಡಲಿಕ್ಕೆ ಹೆಚ್ಚು ಖುಷಿ ಆಗ್ತಾಯಿತ್ತು. ಸಮಯವೇ ಸಾಲಿಲ್ಲ, ಅದು ಬೇರೆ ವಿಚಾರ. ಏಕೆ ನಾವು ದಿನಕ್ಕೆ 3-4 ವಿಡಿಯೋ ಮಾಡಬೇಕು, ನಮಗೆ ಸಂಕಷ್ಟ. ಆದರೆ ನರೇಂದ್ರ ಮೋದಿ ಕೊಟ್ಟಂಥ ಏಟಿದೆಯಲ್ಲ, ಈ ಏಟಿನಿಂದ ಸಾವರಿಸ್ಕೊಳ್ಳಿಕ್ಕೆ ತುಂಬ ಸಮಯ ಬೇಕು. ಮಲೇಷ್ಯಾದಿಂದ ಬಂದಿರುವಂಥ ರಾಹುಲ್ ಗಾಂಧಿ ಇಂಥದ್ದೊಂದು ಹೊಡೆತವನ್ನು ತಿನ್ನಲಿಕ್ಕಾಗಿಯೇ ಬಂದಿದ್ರು ಏನೋ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಮನುಷ್ಯ ಪಾಪ ಮಲೇಷಿಯಾದ ಲಂಕಾವಿ ಐಲ್ಯಾಂಡ್ನಲ್ಲಿ ಮಜಾ ಮಾಡ್ಕೊಂಡಿದ್ದರೆ ಪಾಪ ಇಷ್ಟೆಲ್ಲ ಸಂಕಷ್ಟಗಳಾಗ್ತಿರಲಿಲ್ಲ. ನೋಡಿ, ಎಲ್ಲದರಲ್ಲಿಯೂ ಒಳ್ಳೆಯದನ್ನು ಹುಡುಕ್ಬೇಕಂತೆ. ನರೇಂದ್ರ ಮೋದಿಗೆ 303 ಸೀಟ್ ಇದ್ದದ್ದು 240ಕ್ಕೆ ಇಳಿದೋಯ್ತು. ಏನು ಭಾರಿ ಹಿನ್ನಡೆ, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತಂದರು. ನಾವು ಅಂದ್ಕೊಂಡ್ವಿ ಏನು ಹಿಂಗಾಗೋಯ್ತಲ್ಲ ಅಂತ, ಬೇಸರ ಆಯಿತು. ನೋಡಿದರೆ ಎದುರುಗಡೆ ರಾಹುಲ್ ಗಾಂಧಿ ಥರದ ವಿಪಕ್ಷ ನಾಯಕ ಬಂದರು. ರಾಹುಲ್ ಗಾಂಧಿ ಅವರು ಬಂದದಕ್ಕೆ ನರೇಂದ್ರ ಮೋದಿಗೆ ಇನ್ನಷ್ಟು ಹುಮ್ಮಸ್ಸು ಬಂತು, ಉಮೇದು ಬಂತು, ಉತ್ಸಾಹ ಬಂತು. ಹಕ್ಕಿ ಜಡಿಯೋಣ, ಈ ಸಲ ಈ 5 ವರ್ಷ ಸರಿಯಾಗಿ ಏನೇನು ಮಾಡ್ಬೇಕು ಎಲ್ಲ ಮಾಡೋಣ ಅಂತ ನಿಂತರು. ಹಾಗೆ ನಿಂತದ್ದಕ್ಕೆ ಕಳೆದ 10 ವರ್ಷಗಳಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನೆಲ್ಲ ನರೇಂದ್ರ ಮೋದಿ ಈಗ ಮಾಡ್ತಾ ಇದ್ದಾರೆ. ಅದರ ಒಂದು ಸ್ಯಾಂಪಲ್ಲು, ಟ್ರೈಲರನ್ನು ನಿನ್ನೆ ತೋರಿಸಿದ್ದಾರೆ. ಮುಂದೆ ಹೆಂಗಿರಬಹುದು 3.5 ವರ್ಷ ಸುಮ್ಮನೆ ಕಲ್ಪನೆ ಮಾಡಿ ನೋಡ್ಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.